ವ್ಯಾಪಾರಿ ವರ್ಗಕ್ಕೋ ಕಾರ್ಪೊರೇಟ್ ವರ್ಗಕ್ಕೋ ಬೇಕಾಗುವಂಥ ಆರ್ಥಿಕ ವ್ಯವಸ್ಥೆ ರೆಡಿ ಐತೆ ನಮ್ಮಲ್ಲಿ. ಹೀಗಾಗಿ ಅಲ್ಲಿ ಆಯಾ ಸ್ಥಾನದಲ್ಲಿ ಕುಳಿತಂಥವ್ರು ಆ ಜಾಗಗಳನ್ನು ಬಿಟ್ಟು ಕೊಡಲಾರದ್ರಿಂದಾಗೆ ಇವತ್ತು ಭಾಳ ಜನಸಾಮಾನ್ಯರು ಒದ್ದಾಡೋದು ಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟದೆ ಈ ದೇಶದೊಳಗೆ. ಹೀಗಾಗಿ ಏನಪ್ಪ ಅಂತಂದ್ರೆ ಈ ಕಳ್ಳ ಸಾಗಾಣಿಕೆ ವ್ಯವಹಾರಗಳು ನಿಶ್ಚಿತವಾಗಿಯೂ ಹೆಚ್ಚಾಗ್ತಾ ಹೋಗ್ತಾ ಇದ್ದರೂ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಒಂದು ಹೇಳಿದಾಗಲೇ ಆಯುಷ್ಯ ಪದಕ ಬೇಕಾಗಿಲ್ಲ. ಆಯುಷ್ಯ ಪದಕ ಬೇಕಾದ ಕೂಡಲೇ ಹೆಚ್ಚಿನ ದುಡ್ಡು ಬೇಕು. ಹೆಚ್ಚಿನ ದುಡ್ಡು ಬೇಕಪ್ಪ ಅಂತಂದ್ರೆ ಆ ದುಡ್ಡು ಇಲ್ಲದಕ್ಕಾಗಿ ಇಂಥ ಹಾದಿ ಹಿಡಿಯುವಂಥ ಯುವ ವರ್ಗ ಇವತ್ತು ಬರ್ತಾ ಇದ್ದಾರೆ. ರಣ್ಯಾರಾವ್ ಇವರೊಂದು ಸಂಕೇತ ಅಷ್ಟೇ. ಇಂಥವ್ರು ನೀವು ಅನೇಕ ಇರ್ತಾರೆ, ಇನ್ನೂ ನಡೀತಾ ಇದೆ. 30-40% ನಡೀತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನು ಎಷ್ಟು ಜನ ಇರಬೇಕು ಇವರು? ಎಲ್ಲರಿಗೂ ಗೊತ್ತದಲ್ಲ, ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಎಲ್ಲರಿಗೂ ಗೊತ್ತದೆ ಎಲ್ಲೇನು ನಡೀತದೆ ಅಂತೇಳಿ. ಅದು ಅವ್ರು ನಡೀತಾ ಇಲ್ಲ. ಇದಕ್ಕೆ ಸರ್ಕಾರ ಬಾಧ್ಯತೆಯನ್ನು ವಹಿಸ್ಬೇಕಾಗ್ತದೆ. ಇದಕ್ಕೆ ಸರ್ಕಾರ ಜವಾಬ್ದಾರಿಯನ್ನು ತೊಗೊಳ್ಬೇಕಾಗ್ತದೆ. ಈ ಸಿಕ್ಕಂಥವ್ರನ್ನ ಜಾಡೋದು ಇನ್ನೂ ಅನೇಕ ಸಿಗ್ತಾರೆ ಮನಸ್ಸು ಮಾಡಿದ್ರೆ, ಇಲ್ಲಂತಲ್ಲ. ಅದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಇವ್ರು ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈ ರಣ್ಯಾರಾವ್ ಕೇಸು ಎಷ್ಟು ಮಟ್ಟಿಗೆ ಶಿಕ್ಷೆಗೆ ಅವ್ರು ಹಾಕಾರೋ ಏನಾಕಾರೋ ನೋಡೋಣ. ಯಾಕಂದ್ರೆ ಅಲ್ಲಿ ಸುಲಭಿಲ್ಲ ಈ ದೇಶದೊಳಗೆ ಶಿಕ್ಷೆ ಅನುಭವಿಸುವಂಥದ್ದು. ಅದರಲ್ಲೂ ರಾಜಕಾರಣಿಗಳ ಮಕ್ಕಳು, ದೊಡ್ಡ ಅಧಿಕಾರಿಗಳ ಮಕ್ಕಳು ಅವ್ರ ಶಿಕ್ಷೆ ಆಗೋದು ಭಾಳ ರೇರೆಸ್ಟ್ ಆಫ್ ದ ರೇರ್. ಆದರೂ ಇದು ತನಿಖೆ ಜೋರು ನಡೀತಾ ಇದೆ. ಮೋಸ್ಟ್ಲಿ ರಣ್ಯಾರಾವ್ ಅವ್ರ ಶಿಕ್ಷಣ ಆಗಬಹುದು ಅಂತಂದು ಏನೋ ಚರ್ಚೆ ನಡೆದ. ಒಟ್ಟಾರೆಯಾಗಿ ರಣ್ಯಾರಾವ್ ಇವತ್ತು ಅತೃಪ್ತ, ಅಸಂತುಷ್ಟ ಯುವಕರ ಪ್ರತಿನಿಧಿ ಮತ್ತು ಉದ್ಯೋಗ ಇಲ್ಲದಂಥ ಜನರ ಪ್ರತಿನಿಧಿ ಅನ್ನೋದು ನಾವು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗ್ತಿದ್ದಪ್ಪ ಅಂತಂದ್ರೆ ವಿಶೇಷವಾಗಿ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮತ್ತು ಎಲ್ಲರಿಗೂ ಎಜುಕೇಷನ್ ಸಿಕ್ಕಿದ್ರೆ ಒಳ್ಳೆ ಎಜುಕೇಷನ್, ಹೈಯರ್ ಎಜುಕೇಷನ್, ಇದು ಭಾಳ ನೆನಪಿಡ್ಬೇಕು. PUC ಮುಗಿದ್ರಿ, BA ಮುಗಿದ್ರಿ, BCom ಮುಗಿದ್ರಿ ಅಲ್ಲ. ಒಂದು ಒಳ್ಳೆಯ ಹೈಯರ್ ಲೆವೆಲ್ ಅಂದರೆ ವಿಶ್ವವಿದ್ಯಾಲಯ ಮಟ್ಟದ ಒಂದು ಶಿಕ್ಷಣ ಸಿಗ್ತಂದ್ರೆ ಎಲ್ಲರಿಗೂ ನಿಶ್ಚಿತವಾಗಿಯೂ ಒಳ್ಳೆಯ ಸಮಾಜ ನಿರ್ಮಾಣ ಭಾಳಷ್ಟು ಪ್ರಮಾಣದಲ್ಲಿ ಆಗ್ತದೆ ಅಂತೇಳಿ ನನ್ನ ಭಾಳಷ್ಟು ನಂಬಿಕೆ. ಇದಕ್ಕೆ ನೀವು ಹೇಳ್ತೀರಿ ಇನ್ನೊಬ್ಬ ರಣ್ಯರಾವ್ ಹುಟ್ಟಬೇಕಂತೀರ, ಅರ್ಧ ಕಲಿತು ಅರ್ಧ ಮುರಿತದ್ದು ಇಲ್ಲ, ಇಂಥದ್ದು ಆಗಬಾರ್ದು. ಶಿಕ್ಷಣ ಪೂರ್ಣ ಆಗಬೇಕು ಮತ್ತು ಉದ್ಯೋಗ ಸಿಗಬೇಕು ಅನ್ನೋದು ವ್ಯವಸ್ಥೆ ಮಾಡಬೇಕಾ? ಇದನ್ನೆಲ್ಲ ಚರ್ಚೆ ನಾವು ಮಾಡ್ತಾ ಇರೋನು. ಅದರಲ್ಲೂ ಮತದಾರ ಮುಖ್ಯವಾಗಿ ಮಾಡಬೇಕಾಗಿದೆ ಇದು. ಯಾಕಂದ್ರೆ ಅವರೇ ಈ ದೇಶ ಉಳಿಸೋರು, ಬೆಳೆಸೋರು. ಅವರಿಂದ ತುಳುಗರಿಗೆ ಕೊಟ್ಟ ದೇಶವನ್ನು ಮತ್ತು ಈ ತುಳುಗರು ಏನು ಮಾಡಲಿಕ್ಕೆ ಸಾಧ್ಯದ ಅಂತ ಅನಿಸ್ತಾ ಹೇಳ್ತಾ, ನಮ್ಮ ಓದುವರು ನೋಡುಗರು ಇದನ್ನು ಲೈಕ್ ಮಾಡಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.